ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಕಲ್ಯಾಣ ನಗರಲ್ಲಿ ಇರುವಂತಹ ಮಹೀಂದ್ರ PPS ಶೋರೂಮ್ಗೆ ಬಂದಿದ್ದೀನಿ. ಯಾಕೆ ಅಂತಂದರೆ ಮಹೀಂದ್ರ ಥಾರ್ ರಾಕ್ಸ್ನ ರಿವ್ಯೂ ಮಾಡೋಕ್ಕೆ. ಇದು ಬಂದು ಮಿಡ್ ವೇರಿಯಂಟು MX-5 ವೇರಿಯಂಟು ಆ್ಯಂಡ್ ಇಟ್ಸ್ ಅ ಡೀಸೆಲ್ ಆಟೋಮೆಟಿಕ್ ಸ್ನೇಹಿತರೆ, ರಿಯರ್ ವೀಲ್ ಡ್ರೈವು. ಇದಕ್ಕಿಂತ ಮುಂಚೆನೇ ಥಾರ್ದು ಅಲ್ಲಿ ನಿಂತಿದೆಯಲ್ಲ AX7L ಲಕ್ಸುರಿ ವೇರಿಯಂಟು ಆಲ್ರೆಡಿ ವಾಕ್ ಅರೌಂಡ್ ರಿವ್ಯೂ ಮತ್ತು ಡ್ರೈವ್ ರಿವ್ಯೂ ಎರಡೂ ಮಾಡಿದ್ದೀನಿ. ಡ್ರೈವ್ ರಿವ್ಯೂ ಲಾಸ್ಟಿಗೆ ಬರ್ತಾ ಇರುತ್ತೆ. AX7L ಇವಾಗ ಈ ಕಡೆಯಲ್ಲಿ ಬರ್ತಾ ಇರುತ್ತೆ, ಹೋಗಿ ಕ್ಲಿಕ್ ಮಾಡ್ಬೋದು. ಸೊ ನೀವು ಯಾವುದು ಮಹೀಂದ್ರ ಥಾರ್ ರಾಕ್ಸ್ ಅಥವಾ ಮಹೀಂದ್ರ ಯಾವುದೇ ಕಾರ್ಸ್ಗಳನ್ನ ಬುಕ್ ಮಾಡಬೇಕು ಅಥವಾ ಟೆಸ್ಟ್ ಬೇಕು ಅಂತಂದರೆ ಈ ಶೋರೂಮ್ನ ವಿಸಿಟ್ ಮಾಡ್ಬೋದು. ಶೋರೂಮ್ದು ಅಡ್ರೆಸ್ ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಹೋಗಿ ಚೆಕ್ಔಟ್ ಮಾಡಿ. ಪಾಡಮಿ ಗೈಸ್, ಬಿಕಾಸ್ ಆಚೆ ಕಡೆ ನಿಂತ್ಕೊಂಡು ಬ್ಲಾಗ್ ಮಾಡ್ತಾ ಇದ್ದೀನಿ, ಸ್ವಲ್ಪ ಎಕ್ಸ್ಟೀರಿಯರ್ ನಾಯ್ಸ್ ನಿಮಗೆ ಸ್ವಲ್ಪ ಕೇಳಿಸ್ಬೋದು, ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ, ಇದೇ ಕೀ ಆ್ಯಕ್ಚುಲಿ ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನ್ ಬರುತ್ತೆ, ಬಟ್ ಸ್ಟಿಲ್ ಬ್ಯಾಟ್ರಿ ಏನಾದ್ರು ಡೌನ್ ಆಯಿತು ಮ್ಯಾನ್ಯುವಲ್ ಎಂಟ್ರಾಗೆ ಕೀ ಬೇಕಲ್ಲ, ಈ ಥರದೊಂದು ಸ್ಮಾರ್ಟ್ ಕೀ ಕೂಡ ಕೊಟ್ಟಿದ್ದಾರೆ. ಲಾಕ್ ಬರುತ್ತೆ, ಅನ್ಲಾಕ್ ಬರುತ್ತೆ, ಬೂಟ್ ಓಪನ್ ಮಾಡೋಕೆ ಕೊಟ್ಟಿದ್ದಾರೆ. ಆ್ಯಂಡ್ ಸ್ಪೇರ್ ಕೀ ಕೂಡ ಅದೇ ಥರ ಬರುತ್ತೆ, ಹಿಂದ್ಗಡೆ ಮಹೀಂದ್ರ ಲೋಗೋ ಬರುತ್ತೆ. ಆ್ಯಂಡ್ ಯಾಕೆ ಈ MX-5 ರಿವ್ಯೂ ಮಾಡ್ತಿದ್ದೀನಿ ಅಂತಂದರೆ, ಥಾರ್ ರಾಕ್ಸ್ ಲೈನಪ್ಪಲ್ಲಿ MX-5 ವೇರಿಯಂಟ್ ಇಸ್ ದ ಮೋಸ್ಟ್ ವ್ಯಾಲ್ಯೂ ಫಾರ್ ಮನಿ ವೇರಿಯಂಟ್. ನನ್ನ ಪ್ರಕಾರ ಹೇಗೆ ವ್ಯಾಲ್ಯೂ ಫಾರ್ ಮನಿ ವೇರಿಯಂಟ್ ಅಂತ ಪೂರ್ತಿ ವೀಡಿಯೋ ನೋಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ಆ್ಯಕ್ಚುಲಿ ಟಾಪ್ ಆ್ಯಂಡ್ ರಿವ್ಯೂ ಏನು ಮಾಡಿದ್ದೆ ಅದಕ್ಕೆ ಅಂತ ರೀಚ್ ಸಿಗಲಿಲ್ಲ. ಒಂದು ವೇಳೆ ನೀವು ಯಾರು ವೀಡಿಯೋ ನೋಡಿಲ್ಲ ಅಂತಂದರೆ ಇಮಿಡಿಯೇಟಾಗಿ ಹೋಗಿ ನೋಡಿ, ತುಂಬ ಡೀಟೇಲ್ಡಾಗಿ ಮಾಡಿದ್ದೀನಿ. ಆ್ಯಂಡ್ ಆಫ್ ರೋಡ್ ಸ್ಪೆಸಿಫಿಕೇಷನ್ಸ್ ಏನೇನಿದೆ, 4 ವೀಲ್ ಡ್ರೈವಲ್ಲಿ ಏನಿದೆ, ಆ್ಯಂಡ್ ಯುನಿಕ್ ಫೀಚರ್ಸ್ ಏನೇನು ಕೊಟ್ಟಿದ್ದಾರೆ ಈ ಥಾರ್ ರಾಕ್ಸಲ್ಲಿ ಎಲ್ಲನೂ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನಿಮ್ಗೆ ಅರ್ಥ ಆಗೋ ರೀತಿಲಿ ಹೋಗಿ ಒಂದು ಸಲ ಚೆಕ್ಔಟ್ ಮಾಡಿ. ಫ್ರಂಟ್ ಪ್ರೊಫೈಲಿಂದ ಸ್ಟಾರ್ಟ್ ಮಾಡೋದಾದರೆ ಟಾಪ್ ಆ್ಯಂಡಲ್ಲಿ ಏನು ಬರುತ್ತೆ, C ಶೇಪ್ DRL ಅದೇ ಥರದ್ದು ಕೊಟ್ಟಿದ್ದಾರೆ, LED DRL. ಆ್ಯಂಡ್ ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ ಬರುತ್ತೆ, ಲೋ ಬೀಮ್ ಮತ್ತು ಐ ಬೀಮ್ಗೆ ಸಿಂಗಲ್ ಪ್ರೊಜೆಕ್ಟರ್ ಬರುತ್ತೆ. ಆ್ಯಂಡ್ 6 ಲೈಟ್ ಗ್ರಿಲ್ ಬರುತ್ತೆ, ಒಂಥರ ಜೀಪಿನ ಇನ್ಸ್ಪೈರ್ ಆಗಿರೋ ಗ್ರಿಲ್ ಅಂತ ನಾವು ಅನ್ಬೋದು. ಮಹೀಂದ್ರನ ಗ್ರಿಲ್ ಕೊಟ್ಟಿದ್ದಾರೆ, ಇಲ್ಲೇನು ಸ್ಲಾಟ್ ಕೊಟ್ಟಿದ್ದಾರೆ ಬಾನೆಟ್ ಓಪನ್ ಮಾಡೋಕ್ಕೆ ಕೊಟ್ಟಿರೋವಂಥದ್ದು. ಆ್ಯಂಡ್ ಇಲ್ಲಿ ಲಾಕಿಂಗ್ ಕೇಸ್ ಕೂಡ ಕೊಟ್ಟಿದ್ದಾರೆ ಎರಡು ಸೈಡ್ ಕೂಡ, ಬಿಕಾಸ್ ತುಂಬ ಬಾಕ್ಸಿ ಶೇಪ್ ಇರೋಂಥ ಕಾರು ಆ್ಯಂಡ್ ತುಂಬ ಅಪ್ರೈಟ್ ಆಗಿದೆ. ಏನಾದ್ರು ಮಿಸ್ ಆಗಿ ಲಾಕ್ ಓಪನ್ ಆಗಿ ವಿಂಡ್ ಸ್ಕ್ರೀನ್ ಮೇಲೆ ಬಾನೆಟ್ ಬರಬಾರ್ದು ಅನ್ನೋ ಕಾರಣಕ್ಕೆ ಆ ಥರ ಎಕ್ಸ್ಟ್ರಾ ಲಾಕಿಂಗ್ ಕೂಡ ಕೊಟ್ಟಿರೋದು. ಬರೀ ಅದರಿಂದ ಓಪನ್ ಮಾಡೋಕ್ಕಾಗಲ್ಲ, ಒಳಗಡೆ ಇನ್ನೊಂದು ಮೆಕ್ಯಾನಿಸಮ್ ಇದೆ. ಸೊ 2 ಸ್ಟೆಪ್ಸ್ ಇರುತ್ತೆ, ಒಳಗಡೆ ಫಸ್ಟ್ ಓಪನ್ ಮಾಡಿ ಆಮೇಲೆ ಲಾಕಿಂಗ್ ಕೇಸ್ ಕೊಟ್ಟು ಬಾನೆಟ್ ಓಪನ್ ಮಾಡಬೇಕು. ಆ್ಯಂಡ್ ಇಲ್ಲಿ ಬಂದು ಇಂಡಿಕೇಟರ್ ಕೊಟ್ಟಿದ್ದಾರೆ, ಅದು ಕೂಡ LED ಕೊಟ್ಟಿದ್ದಾರೆ, ನೋಡ್ತಿರ್ಬೋದು ಫಂಕ್ಷನ್ ಆಗ್ತಿರೋವಂಥದ್ದು. ಆ್ಯಂಡ್ ಕೆಳಗಡೆ LED ಫಾಗ್ ಲ್ಯಾಂಪ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಬಂಪರ್ಲಿ 2 ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ, ಇಲ್ಲೊಂದು ಕೊಟ್ಟಿದ್ದಾರೆ ಆ್ಯಂಡ್ ಈ ಕಡೆದೊಂದು ಕೊಟ್ಟಿದ್ದಾರೆ. ರೆಡ್ ಕಲರ್ ಆ್ಯಕ್ಚುಲಿ ತುಂಬ ಅಪೀಲಿಂಗ್ ಆಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಟೋಯಿಂಗ್ ಹೋಗಿ ಇಲ್ಲೂ ಕೂಡ ಕೊಟ್ಟಿರೋದು ನೋಡ್ಬೋದು ಆ್ಯಕ್ಚುಲಿ, ಫ್ರಂಟ್ ಟೋಯಿಂಗ್ ಹೋಗು. ಸೊ ಎಸ್, ಇದಿಷ್ಟು ಫ್ರಂಟ್ ಪ್ರೊಫೈಲ್ ಕತೆ. ತುಂಬ ಡೀಟೇಲಾಗಿ ಹೋಗಲ್ಲ, ಬಿಕಾಸ್ AX7L ತುಂಬ ಡೀಟೇಲ್ಡಾಗಿ ಮಾತಾಡಿದ್ದೀನಿ. ಒಂದು ಸಲ ಹೋಗಿ ನೋಡಿ ನೀವು. ಆ್ಯಂಡ್ ಅಪ್ರೋಚ್ ಆ್ಯಂಗಲು, ಡಿಪಾರ್ಚರ್ ಆ್ಯಂಗಲು ಆ್ಯಂಡ್ ರ್ಯಾಂಪ್ ಬ್ರೇಕ್ ಓವರ್ ಆ್ಯಂಗಲು ಎಲ್ಲನೂ ಕೂಡ ಥಾರ್ 3 ಡೋರ್ ಏನು ಬರ್ತಾಯಿತ್ತು ಸೇಮ್ ಅಷ್ಟೇ ಬರುತ್ತೆ, ಬಟ್ ಬ್ರೇಕ್ ಓವರ್ ಆ್ಯಂಗಲ್ ಒಂದು ಡಿಫ್ರೆಂಟ್ ಬರುತ್ತೆ ಅಷ್ಟೇ. ಆ್ಯಂಡ್ ಸೈಡ್ ಇಂಡಿಕೇಟರ್ನ ಇಲ್ಲಿ ಫೆಂಡರ್ ಮೇಲೆ ಇಂಟಿಗ್ರೇಟ್ ಮಾಡಿದ್ದಾರೆ. ಆ್ಯಂಡ್ ಇಟ್ಸ್ ಹ್ಯಾಲೋಜನ್ ಯೂನಿಟ್ ಆಸ್ ವೆಲ್. ಟಾಪ್ ಎಂಡ್ ಕಂಪೇರ್ ಮಾಡಿದ್ರೆ ಅಲಾಯ್ ಡಿಸೈನ್ ಆ್ಯಕ್ಚುಲಿ ಡಿಫ್ರೆಂಟ್ ಆಗಿದೆ. ನೋಡಿ, ಟಾಪ್ ಎಂಡ್ ಆ್ಯಕ್ಚುಲಿ ಈ ಥರ ಬರುತ್ತೆ ಅಲಾಯ್ ಡಿಸೈನು. ಎರಡರಲ್ಲಿ ನಿಮಗೆ ಯಾವ್ದು ಇಷ್ಟ ಆಯಿತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಬಟ್ ಇಟ್ಸ್ ಅ ಡಿಫ್ರೆಂಟ್ ಕೈಂಡ್ ಆಫ್ ಅಲಾಯ್ ವೀಲ್ ಆ್ಯಕ್ಚುಲಿ ಡಿಸೈನ್ ವೈಸು. ಬಟ್ ಟೈರ್ ಸೈಜ್ ಬಂದು 255/65 R 18 ಇಂಚ್ ಕೊಟ್ಟಿದ್ದಾರೆ. ಟಾಪ್ ಎಂಡಲ್ಲಿ 19 ಬರುತ್ತೆ, ಬಟ್ ಇಲ್ಲಿ 18 ಇಂಚ್ ಕೊಟ್ಟಿದ್ದಾರೆ. ಆ್ಯಂಡ್ ವಾಂಡರ್ ಟೈರ್ ಕೊಟ್ಟಿದ್ದಾರೆ. ಆ್ಯಂಡ್ ಸಸ್ಪೆನ್ಷನ್ ನೋಡ್ತಿರ್ಬೋದು, ಅಡ್ವಾನ್ಸ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ಸಸ್ಪೆನ್ಷನ್ ಬಗ್ಗೆ ಎಲ್ಲ ತಿಳ್ಕೊಬೇಕು ಅಂತಂದರೆ ಡ್ರೈವ್ ರಿವ್ಯೂ ಹೋಗಿ ನೋಡಿ, ತುಂಬ ನೀಟಾಗಿ ಕ್ರಿಸ್ಟಲ್ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಅದ್ರಲ್ಲಿ ಗೊತ್ತಾಗುತ್ತೆ ನಿಮಗೆ. ಥಾರ್ ರಾಕ್ಸ್ ಬ್ಯಾಡ್ಜಿಂಗ್ ಕೂಡ ಕೊಟ್ಟಿದ್ದಾರೆ, ಥಾರನ್ನ ಮಿರರ್ ಮೇಲೂ ಕೊಟ್ಟಿದ್ದಾರೆ. ಇದಕ್ಕೆ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಆ್ಯಂಡ್ ಫೋಲ್ಡಬಲ್ ಫಂಕ್ಷನ್ ಎರಡೂ ಬರುತ್ತೆ. ಆ್ಯಂಡ್ ಹಿಂಜಸ್ ಎಲ್ಲ ಎಕ್ಸ್ಪೋಸ್ ಆಗಿ ಕೊಟ್ಟಿರೋಂಥದ್ದು ನೋಡ್ಬೋದು, ಸಖತ್ ರೆಟ್ರೋ ಫೀಲ್ ಅಂತ ಅನ್ಸುತ್ತೆ. ಆ್ಯಂಡ್ ಸೈಡ್ ಫುಟ್ ಸ್ಟೆಪ್ ಕೂಡ ಕೊಟ್ಟಿದ್ದಾರೆ, ಬಿಕಾಸ್ ಗ್ರೌಂಡ್ ಕ್ಲಿಯರೆನ್ಸ್ ತುಂಬ ಹೈ ಇದೆ, 226 mm ಇದೆ. ಇಷ್ಟೊಂದು ಎಲಿವೇಟೆಡ್ ಕಾರಿಗೆ ಒಳಗೋಗಿ ಕೂತ್ಕೋಬೇಕು ಅಂತಂದರೆ ಫುಟ್ ಸ್ಟೆಪ್ ಬೇಕೇ ಬೇಕು. ಎಸ್ಪೆಷಲಿ ವಯಸ್ಸಾದವ್ರು ಇದ್ದಾರೆ ಅಂತಂದರೆ ಅವ್ರಿಗಂತೂ ಬೇಕೇ ಬೇಕು ಫುಟ್ ಸ್ಟೆಪ್ಪು. ಕೊಟ್ಟಿರೋದು ಇಟ್ಸ್ ಅ ಗುಡ್ ಥಿಂಗ್ ಅಂತ ಹೇಳ್ತೀನಿ. ಆ್ಯಂಡ್ ಮ್ಯಾನ್ಯುವಲ್ ಎಂಟ್ರಾಗಕ್ಕೆ ಕೀ ಸ್ಟೋಟ್ ಕೂಡ ಕೊಟ್ಟಿದ್ದಾರೆ. ರಿಯರ್ ಡೋರ್ ಎಂಟ್ರಾಗಕ್ಕೆ ಇಲ್ಲಿ ಕೊಟ್ಟಿದ್ದಾರೆ ಡೋರ್ ಎಂಟರ್. ಆ್ಯಂಡ್ ಮುಂದ್ಗಡೆಗೆ ಆ್ಯಕ್ಚುಲಿ ಡಿಸ್ಕ್ ಬ್ರೇಕ್ ಬರುತ್ತೆ, ಹಿಂದ್ಗಡೆಗೆ ಡ್ರಮ್ ಬ್ರೇಕ್ ಬರುತ್ತೆ, ನೋಡ್ತಿರ್ಬೋದು ನೀವು. ಮಿಡ್ ವೇರಿಯಂಟ್ ಆಗಿರೋದ್ರಿಂದ ಈ ಥರ ಕೊಟ್ಟಿರೋವಂಥದ್ದು. ಆ್ಯಂಡ್ ಇಲ್ಲಿ ಜೀಪ್ ಕೊಟ್ಟಿರೋಂಥದ್ದು ನೋಡ್ತಾ ಇರ್ಬೋದು, 10 ಥರ ಕೊಟ್ಟಿದ್ದಾರೆ. ಆ್ಯಂಡ್ ಇದಕ್ಕೂ ಮೆಟಲ್ ರೂಫ್ ಕೊಟ್ಟಿದ್ದಾರೆ, ಬಿಕಾಸ್ ಈ ಕಾರಲ್ಲಿ ಸನ್ ರೂಫ್ ಬರುತ್ತೆ, ಪ್ಯಾನೋರಮಿಕ್ ಸನ್ ರೂಫ್ ಬರೋಲ್ಲ. ಆ್ಯಂಡ್ ಹಿಂದ್ಗಡೆಗೆ ಬಂದರೆ C ಶೇಪ್ಡ್ LED ಟೈಲ್ ಲ್ಯಾಂಪ್ ಕೊಟ್ಟಿದ್ದಾರೆ. ಆ್ಯಂಡ್ ಇಂಡಿಕೇಟರ್ ಕೂಡ LEDಲೇ ಕೊಟ್ಟಿದ್ದಾರೆ. ಇದು ಬಂದು ಬ್ರೇಕ್ ಲ್ಯಾಂಪು ಆ್ಯಂಡ್ ಇದು ಬಂದು ರಿವರ್ಸ್ ಲ್ಯಾಂಪಿಗೆ ಕೊಟ್ಟಿರೋದು. ಬ್ರೇಕ್ ಲ್ಯಾಂಪು ಮತ್ತು ರಿವರ್ಸ್ ಲ್ಯಾಂಪ್ ಎರಡೂ ಕೂಡ ಹ್ಯಾಲೋಜನಲ್ಲೇ ಕೊಟ್ಟಿದ್ದಾರೆ. ಆ್ಯಂಡ್ ಸ್ಪೇರ್ ಟೈರ್ ಕೂಡ ಸೇಮ್ ಸೈಜೇ ಬರುತ್ತೆ, ಬಿಕಾಸ್ ಆಫ್ ರೋಡ್ ಎಲ್ಲರೂ ಹೋಗ್ತೀರಾ ಅಂತಂದರೆ ಮೈಲ್ಡ್ ಆಫ್ ರೋಡಿಂಗ್ 4x4 ಅಲ್ಲ ಇದು, ಬಟ್ ಸ್ಟಿಲ್ ಆಫ್ ರೋಡಿಂಗ್ ಏನಾದ್ರು ಮಾಡ್ತೀರಾ ಅಂತಂದರೆ ಪಂಚರ್ ಅದೇ ಫುಲ್ ಸೈಜ್ ಸ್ಪೇರ್ ಟೈರ್ ಬೇಕಲ್ಲ, ಹಾಗೆಯೇ ಫುಲ್ ಸೈಜ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಸ್ಟೀಲ್ ವೀಲ್ ಕೊಟ್ಟಿದ್ದಾರೆ, ಇಲ್ಲಿ ಕವರ್ ಕೊಟ್ಟಿದ್ದಾರೆ ಸ್ಪೇರ್ ಟೈರ್ಗೆ, ಅದ್ರ ಮೇಲೂ ಥಾರ್ ರಾಕ್ಸ್ ಅನ್ನೋದನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಡಿಫಾಗರ್ ಕೂಡ ಬರುತ್ತೆ, ವೈಪರ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ವಾಷರ್ ಆ್ಯಕ್ಚುಲಿ ಅಲ್ಲಿ ಬರುತ್ತೆ. ಆ್ಯಂಡ್ ಹೈ ಮೌಂಟೆಡ್ ಸ್ಟಾಪ್ ಲ್ಯಾಂಪ್ನ ಅಲ್ಲಿ ಇಂಟಿಗ್ರೇಟ್ ಮಾಡಿದ್ದಾರೆ. ಕ್ಯಾಮ್ರಾ ಇದರೊಳಗಡೆ ಇಂಟಿಗ್ರೇಟ್ ಮಾಡಿದ್ದಾರೆ. ಆ್ಯಂಡ್ ಬಂಪರ್ಲಿ 2 ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ, ನೋಡ್ತಿರ್ಬೋದು ನೀವು. ಆ್ಯಂಡ್ ಇದು ಬಂದು ರಿಫ್ಲೆಕ್ಟರು. ಬೂಟ್ ಓಪನ್ ಮಾಡೋಕ್ಕೆ ಇಲ್ಲಿ ಹ್ಯಾಂಡಲ್ ಕೊಟ್ಟಿದ್ದಾರೆ. ಇದನ್ನ 2 ಸ್ಟೆಪ್ಸಲ್ಲಿ ಓಪನ್ ಮಾಡಬೇಕು. ಫಸ್ಟು ಇದನ್ನು ಓಪನ್ ಮಾಡಬೇಕು, ಆಮೇಲೆ ಈ ಗ್ಲಾಸ್ನ ಓಪನ್ ಮಾಡಬೇಕು. ಮಹೀಂದ್ರನವರು 600 ಲೀಟರ್ಸ್ ಕ್ಲೈಮ್ ಮಾಡ್ತಾರೆ, ಬಟ್ ಯೂಸಬಲ್ ಸ್ಪೇಸ್ ವೈಸ್ ಒಂದು 450 ಲೀಟ್ರ್ ಮೇಲಂತೂ ಬಂದೇ ಬರುತ್ತೆ. ಆ್ಯಂಡ್ 12 ವೋಲ್ಟ್ ಪೋರ್ಟ್ ಕೂಡ ಕೊಟ್ಟಿದ್ದಾರೆ, ಚಾರ್ಜಿಂಗ್ ಬೇಕು ಅಂತಂದರೆ ಅದನ್ನು ಹಾಕೋಬೋದು. ಇಲ್ಲಿ ನೆಟ್ ಕೊಟ್ಟಿದ್ದಾರೆ. ಆ್ಯಂಡ್ ಈ ಸೈಡ್ ಏನೂ ಬರಲ್ಲ ಆ್ಯಕ್ಚುಲಿ. ಇಲ್ಲಿ ನೋಡ್ತಿರ್ಬೋದು ಫ್ಯೂಯಲ್ ಸೈನ್ ಕಾಣ್ತೀನಿ ಅಂತ ಅನ್ಕೋತೀನಿ ನಿಮಗೆ. ಫ್ಯೂಲಿಡ್ ಏನಾದ್ರು ಇಂಟರ್ನಲ್ಲಿ ಕೊಟ್ಟಿರೋದು ಜಾಮ್ ಆಯಿತು ಅಂತಂದರೆ ಇಲ್ಲಿಂದ ಓಪನ್ ಮಾಡೋಕ್ಕೆ ಕೊಟ್ಟಿರೋವಂಥದ್ದು ಕಾಣ್ತಾ ಇದೆ ಅಂತ ಅನ್ಕೋತೀನಿ ನಿಮಗೆ. ಸೊ ಎಸ್, ದಟ್ಸ್ ಒನ್ ಥಾಟ್ಫುಲ್ ಥಿಂಗ್ ಅಂತ ಹೇಳ್ಬೋದು. ಬೂಟ್ ಆ್ಯಕ್ಚುಲಿ ಮ್ಯಾಸಿವ್ ಆಗಿದೆ. ಇಲ್ಲಿ ಥಾರನ್ನ ಬ್ರ್ಯಾಂಡಿಂಗ್ ಕೂಡ ಕೊಟ್ಟಿದ್ದಾರೆ. ಇದನ್ನು ಕ್ಲೋಸ್ ಮಾಡೋಣ ಗ್ಲಾಸ್ನ. 3 ಡೋರಲ್ಲೆಲ್ಲ ನಿಮಗೆ ವೈಪರು, ಡಿಫಾಗರು, ಕ್ಯಾಮ್ರಾ ಏನೂ ಬರ್ತಾ ಇರಲಿಲ್ಲ, ಬಟ್ ಥಾರ್ ರಾಕ್ಸಲ್ಲಿ ಕೊಟ್ಟಿದ್ದಾರೆ. ಈ ಕಡೆ ಫ್ಯೂಲ್ ಟ್ಯಾಂಕ್ ಕೊಟ್ಟಿದ್ದಾರೆ, ಡೀಸೆಲ್ ಇನ್ಲೆಟ್ಟು. ಆ್ಯಂಡ್ ಆ್ಯಂಟೆನಾ ಆ್ಯಕ್ಚುಲಿ ಈ ಕಡೆ ಪ್ಲೇಸ್ ಮಾಡಿದ್ದಾರೆ. ಆ್ಯಂಡ್ ಒಳಗಡೆ ಎಂಟ್ರಾಗೋಣ, ಇಲ್ಲಿ ಕೊಟ್ಟಿದ್ದಾರೆ.
ಆ್ಯಂಡ್ 90 ಡಿಗ್ರಿ ಡೋರ್ ಓಪನ್ ಆಗುತ್ತೆ. ನೋಡ್ತಿರ್ಬೋದು ಆ್ಯಕ್ಚುಲಿ 90 ಡಿಗ್ರಿ ಓಪನ್ ಆಗಿರೋದು ಏನಕ್ಕೆ ಅಂತಂದರೆ ಈ ಸ್ಪೇಸಿಂಗ್ ಆ್ಯಕ್ಚುಲಿ ಸ್ವಲ್ಪ ಕಮ್ಮಿ ಇದೆ. ವಯಸ್ಸಾದವರು ಇದ್ದಾರೆ ಅಥವಾ ಸ್ವಲ್ಪ ಬಲ್ಕಿಯರ್ ಸೈಜ್ ಇರೋರು ಇನ್ನಾಗಲಿನ ಕಾರಣಕ್ಕೆ ಡೋರ್ ಇಷ್ಟು ವೈಡಾಗಿ ಕೊಟ್ಟಿರೋಂಥದ್ದು. ಒಂಥರ ಡಾರ್ಕ್ ಕ್ರೋಮ್ ಫಿನಿಶ್ ಕೊಟ್ಟಿದ್ದಾರೆ ಡೋರ್ ಹ್ಯಾಂಡಲ್ಗೆ. ಆ್ಯಂಡ್ ತಾರ್ ಅನ್ನೋದನ್ನು ಇಲ್ಲೂ ಕೊಟ್ಟಿದ್ದಾರೆ. ಸಖತ್ ರೆಟ್ರೋಫಿಲ್ ಎಕ್ಸ್ಪೋಸ್ಡ್ ಸ್ಕ್ರೂಸ್ ಎಲ್ಲ ಕೊಟ್ಟಿರೋಂಥದ್ದು. ಆ್ಯಂಡ್ ಪವರ್ ವಿಂಡೋ ಕಂಟ್ರೋಲ್ ಕೊಟ್ಟಿದ್ದಾರೆ. ಒನ್ ಟಚ್ ಅಪ್ ಆ್ಯಂಡ್ ಡೌನ್ ಬರಲ್ಲ, ಬಟ್ ನಾರ್ಮಲಾಗಿ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಯುಮಿನೇಟ್ ಕೂಡ ಆಗುತ್ತೆ ಇದು. ಆ್ಯಂಡ್ ಇಲ್ಲಿ ಬಾಟಲ್ ಆ್ಯಕ್ಚುಲಿ ಒಂದು ಹಾಫ್ ಲೀಟರ್ ಇಟ್ಕೋಬೋದು ಅಷ್ಟೇ, ಅದು ಬಿಟ್ಟರೆ ಏನೂ ಇಟ್ಕೊಳ್ಳೋಕ್ಕಾಗಲ್ಲ. ಫುಟ್ ಸ್ಟೆಪ್ ಕೊಟ್ಟಿದ್ದಾರೆ ಆ್ಯಂಡ್ ಹ್ಯಾಂಡಲ್ ಕೂಡ ಕೊಟ್ಟಿದ್ದಾರೆ. ಎಲ್ಲ ಡೋರ್ಗೂ ಹ್ಯಾಂಡಲ್ ಬರುತ್ತೆ. ಇಟ್ಕೊಂಡು ಹತ್ತಿದ್ರೇ ಕಾರ್ಗೊಂದು ಮರ್ಯಾದೆ ಆ್ಯಂಡ್ ಕನ್ವೀನಿಯನ್ಸ್ ಕೂಡ ಆ್ಯಕ್ಚುಲಿ. ಆ್ಯಂಡ್ ಇಲ್ಲಿ ಬಂದರೆ ಇಲ್ಲಿ ಸೀಟ್ ಪಾಕೆಟ್ ಕೊಟ್ಟಿರೋಂಥದ್ದು ನೋಡ್ಬೋದು. ಆ್ಯಂಡ್ ಇಲ್ಲೂ ಕೂಡ ಕೊಟ್ಟಿದ್ದಾರೆ. ರಿಯರ್ AC ವೆಂಟ್ ಕೊಟ್ಟಿದ್ದಾರೆ. ಆ್ಯಂಡ್ ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ ಬರುತ್ತೆ. ಮೊಬೈಲ್ ಇಡೋಕ್ಕೆ ಸ್ಪೇಸ್ ಕೂಡ ಇದೆ. ಫ್ಲೋರ್ ಆ್ಯಕ್ಚುಲಿ ಕಂಪ್ಲೀಟ್ ಫ್ಲಾಟ್ ಇದೆ, ಸೊ ದಟ್ ಮಧ್ಯದಲ್ಲಿ ಕೂತ್ಕೊಳ್ಳೋರ್ಗೂ ಏನೂ ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ಸೀಟ್ ನೋಡ್ತಿರ್ಬೋದು, ಇದು ಅಪ್ರೈಟ್ ಪೊಸಿಷನಲ್ಲಿದೆ. ಇದು ಬಂದು ರಿಕ್ಲೈನ್ ಪೂರ್ತಿಯಾಗಿ ಮಾಡಿರೋಂಥದ್ದು. ಸೊ ರಿಕ್ಲೈನ್ ಫಂಕ್ಷನ್ ಕೂಡ ಬರುತ್ತೆ. 2 ಅಡ್ಜಸ್ಟಬಲ್ ಹೆಡ್ರೆಸ್ಟ್ ಬರುತ್ತೆ. ಆ್ಯಂಡ್ ಸೆಂಟರ್ ಆಮ್ರೆಸ್ಟ್ ಇದೆ, ಕಪ್ ಹೋಲ್ಡರ್ಸ್ ಕೂಡ ಇದೆ. ಆ್ಯಂಡ್ ಐಸೋಫಿಕ್ಸ್ ಆ್ಯಂಕರ್ಸ್ ಕೂಡ ಇದೆ. ವೈಟ್ ಸೀಟ್ ಆಗಿರೋದ್ರಿಂದ ಇಲ್ಲೆಲ್ಲ ನೋಡ್ತಿರ್ಬೋದು ಲೈಟಾಗಿ ಕೊಳೆ ಆಗ್ತಿರೋಂಥದ್ದು. ಸೊ ಎಸ್ ವೈಟ್ ಸೀಟ್ ಅದೊಂದು ಮೇಂಟೆನೆನ್ಸ್ ಹೆವಿ ಕಷ್ಟ ಆಗೈತೆ ಆ್ಯಕ್ಚುಲಿ. ಆ್ಯಂಡ್ ಇಲ್ಲಿ ಲೈಟ್ ಕೂಡ ಕೊಟ್ಟಿದ್ದಾರೆ ರಿಯರ್ ಕ್ಯಾಬಿನ್ಗೆ. ಆ್ಯಂಡ್ ಇಲ್ಲೂ ಕೂಡ ಲೈಟು ಕೋಟು ಕೂಡ ಇದೆ. ಇಲ್ಲಿ ಕೊಲಾಪ್ಸಬಲ್ ಗ್ರ್ಯಾಬ್ ಹ್ಯಾಂಡಲ್ ಇದೆ. ಇಲ್ಲೂ ಕೂಡ ಕೋಟು ಕೊಟ್ಟಿದ್ದಾರೆ. ಆ್ಯಂಡ್ ಹೈಟ್ ಅಡ್ಜಸ್ಟಬಲ್ ಸೀಟ್ ಬೆಲ್ಟ್ಸ್ ಬರುತ್ತೆ. ಇಲ್ಲಿ SRS ಏರ್ ಬ್ಯಾಗ್ ಅಂತ ಕೊಟ್ಟಿರೋಂಥದ್ದು ನೋಡ್ಬೋದು. ಕಟನ್ ಏರ್ ಬ್ಯಾಗಿಗೆ ಕೊಟ್ಟಿರೋಂಥದ್ದು. ಆ್ಯಂಡ್ ಹಿಂದ್ಗಡೆಗೆ ಸ್ಪೀಕರ್ಸ್ ಬರುತ್ತೆ ಆ್ಯಕ್ಚುಲಿ ನೋಡ್ತಿರ್ಬೋದು. ಇಲ್ಲೊಂದು ಸ್ಪೀಕರ್ ಬರುತ್ತೆ. ಬಿಕಾಸ್ ಡೋರಲ್ಲಿ ಯಾವುದೇ ಥರದ ಸ್ಪೀಕರ್ಸ್ ಇಲ್ಲ ನೋಡ್ತಿರ್ಬೋದು ನೀವು. ಇಲ್ಲಿ ಚೈಲ್ಡ್ ಸೇಫ್ಟಿ ಲಾಕಿಂಗ್ ಮೆಕ್ಯಾನಿಸಮ್ ಕೊಟ್ಟಿದ್ದಾರೆ. ಹಿಂದ್ಗಡೆ ಯಾರು ಮಕ್ಕಳನ್ನ ಕೂರಿಸಿದ್ದೀರಾ ಅಂತಂದರೆ ಇದನ್ನ ಎನೇಬಲ್ ಮಾಡಿದ್ರೆ ಒಳಗಡೆಯಿಂದ ಡೋರ್ ತೆಗೆಯೋ ಚಾನ್ಸಸ್ಸು ಅವಾಯ್ಡ್ ಆಗುತ್ತೆ. ಅದೊಂದು ಸೇಫ್ಟಿ ಮೆಕ್ಯಾನಿಸಮಿಗೆ ಕೊಟ್ಟಿರೋವಂಥದ್ದು. ಆ್ಯಂಡ್ ಡ್ರೈವರ್ ಸೈಡಿಗೆ ಬಂದರೆ ಇಲ್ಲೂ ಕೂಡ ಡ್ಯುಯಲ್ ಟೋನ್ ಫಿನಿಶ್ ಕೊಟ್ಟಿದ್ದಾರೆ. ಆ್ಯಂಡ್ ತಾರ್ ಅನ್ನೋದನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಡ್ರೈವರ್ ಸೈಡ್ಗೆ ಒನ್ ಟಚ್ ಅಪ್ ಆ್ಯಂಡ್ ಡೌನ್ ಎರಡೂ ಬರುತ್ತೆ ಆ್ಯಕ್ಚುಲಿ. ನೋಡ್ತಿರ್ಬೋದು ಆಟೋ ಅನ್ನೋದು ಕೊಟ್ಟಿರೋದು. ಇದು ಬಂದು ಮಿರರ್ ಕಂಟ್ರೋಲ್ಗೆ ಕೊಟ್ಟಿರೋಂಥದ್ದು. ಇದು ಬಂದು ವಿಂಡೋ ಲಾಕಿ ಕೊಟ್ಟಿರೋಂಥದ್ದು. ಡೋರ್ ಪಾಕೆಟ್ ಆ್ಯಕ್ಚುಲಿ ಸ್ವಲ್ಪ ದೊಡ್ಡದಿದೆ ಹಿಂದೆ ಡೋರಿಗೆ ಕಂಪೇರ್ ಮಾಡಿದ್ರೆ. ಆ್ಯಂಡ್ ಮುಂದ್ಗಡೆ ಡೋರಲ್ಲೂ ಸ್ಪೀಕರ್ ಇಲ್ಲ, ಎಲ್ಲಿಂತ ಕನ್ಫ್ಯೂಸ್ ಆಗುತ್ತೆ ನೋಡ್ತಿರ್ಬೋದು. ಇಲ್ಲಿ ಸ್ಪೀಕರ್ ಪ್ಲೇಸ್ಮೆಂಟ್ ಮಾಡಿದ್ದಾರೆ. ಆ್ಯಂಡ್ ಕೋ ಡ್ರೈವರ್ ಸೈಡ್ಗೆ ಅಲ್ಲಿ ಸ್ಪೀಕರ್ನ ಪ್ಲೇಸ್ಮೆಂಟ್ ಮಾಡಿದ್ದಾರೆ. ಹೆವಿ ವಿಯರ್ಡ್ ಅಂತ ಅನ್ಸುತ್ತೆ ಆ್ಯಕ್ಚುಲಿ. ಆ್ಯಂಡ್ ಟ್ವಿಟರ್ ಪ್ಲೇಸ್ಮೆಂಟ್ ಇಲ್ಲಿ ಮಾಡಿದ್ದಾರೆ. ಆ್ಯಂಡ್ ಇನ್ನೊಂದು ಟ್ವಿಟರ್ ಪ್ಲೇಸ್ಮೆಂಟ್ ಆ ಕಡೆ ಮಾಡಿದ್ದಾರೆ. ಸೊ 4 ಸ್ಪೀಕರು ಮತ್ತು 2 ಟ್ವಿಟರ್ ಆಡಿಯೋ ಸಿಸ್ಟಮ್ ಬರುತ್ತೆ ಈ ಕಾರಲ್ಲಿ. ಆ್ಯಂಡ್ ಇಲ್ಲಿಗೆ ಬಂದರೆ ಇಂಟರ್ನಲಿ ಫ್ಲೂಯಿಡ್ ಓಪನ್ ಮಾಡೋಕೆ ಕೊಟ್ಟಿದ್ದಾರೆ. ಇದು ಬಂದು ಆಟೋ ಸ್ಟಾರ್ಟ್ ಸ್ಟಾಪ್ ಸಿಸ್ಟಮ್ಗೆ ಕೊಟ್ಟಿರೋದು. ಬೇಸಿಕಲಿ ಫ್ಯೂಲ್ ಸೇವಿಂಗಿಗೆ ಕೊಟ್ಟಿರೋಂಥದ್ದು. ಇದು ಬಂದು ಟ್ರಾಕ್ಷನ್ ಕಂಟ್ರೋಲು, ಹಿಲ್ ಡಿಸೆಂಟ್ ಕಂಟ್ರೋಲಿಗೆ ಕೊಟ್ಟಿದ್ದಾರೆ. ಫ್ರಂಟ್ ಪಾರ್ಕಿಂಗ್ ಸೆನ್ಸರ್ಸಿಗೆ ಕೊಟ್ಟಿದ್ದಾರೆ. ಇದು ಬಂದು ಎಂಬಿಯಂಟ್ ಲೈಟು. ಈ ಫುಟ್ವೆಲ್ಲಲ್ಲಿ ಎಂಬಿಯಂಟ್ ಲೈಟ್ ಬರುತ್ತೆ. ಈಗ ನೋಡಿ ಎನೇಬಲ್ ಮಾಡ್ತೀನಿ ನೋಡಿ, ಕಾಣ್ತಾ ಇದೆಯಲ್ಲ ವೈಟ್ ಲೈಟು. ಸೊ ಎಸ್ ಆ ಎಂಬಿಯಂಟ್ ಲೈಟೇ ಎನೇಬಲ್ ಮಾಡೋಕ್ಕೆ ಇದು ಕೊಟ್ಟಿರೋಂಥದ್ದು. ಇದು ಬಂದು ಹೆಡ್ಲೈಟ್ ಲೆವೆಲರ್ ಕೊಟ್ಟಿದ್ದಾರೆ. ಸರ್ಕ್ಯುಲರ್ ಶೇಪ್ AC ವೆಂಟ್ ಕೊಟ್ಟಿದ್ದಾರೆ. ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನ್ ಕೊಟ್ಟಿದ್ದಾರೆ ಇಲ್ಲಿ. ಆ್ಯಂಡ್ ಪ್ರಾಪರ್ ಡೆಡ್ ಪೆಡಲ್ ಕೂಡ ಕೊಟ್ಟಿದ್ದಾರೆ. ದಟ್ಸ್ ಅ ಗುಡ್ ಥಿಂಗ್. ಆ್ಯಂಡ್ ಬಾನೆಟ್ ಓಪನ್ ಮಾಡೋಕ್ಕೆ ಆ್ಯಕ್ಚುಲಿ ಇಲ್ಲಿ ಕಾಣ್ತಾ ಇದೆಯಲ್ಲ ಇದನ್ನು ಎಳಿಬೇಕು ಫಸ್ಟು, ಆಮೇಲೆ ಆ ಕೇಸಿಂಗ್ ತೆಗಿಬೇಕು. ಅವಾಗಲೇ ಅದು ಓಪನ್ ಆಗುವಂಥದ್ದು. ಡ್ರೈವರ್ ಸೀಟಿಗೆ ಬಂದರೆ 8 ವೇ ಮ್ಯಾನ್ಯುಯಲ್ ಅಡ್ಜಸ್ಟಬಲ್ ಬರುತ್ತೆ. ಹೈಟಿಗೆ ಕೊಟ್ಟಿದ್ದಾರೆ, ರಿಕ್ಲೈನಿಗೆ ಕೊಟ್ಟಿದ್ದಾರೆ, ಫ್ರಂಟ್ ಟು ಬ್ಯಾಕ್ ಮೂವ್ ಮಾಡ್ಬೋದು. ಆ್ಯಂಡ್ ಹೆಡ್ರೆಸ್ಟ್ ಅಡ್ಜಸ್ಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಈ ಕಡೆಗೆ ಬಂದರೆ ಆಟೋಮೆಟಿಕ್ ಹೆಡ್ಲ್ಯಾಂಪ್ಸ್ ಕೂಡ ಬರುತ್ತೆ. ಆ್ಯಂಡ್ ಈ ಕಡೆಗೆ ಬಂದರೆ ಆಟೋಮೆಟಿಕ್ ವೈಪರ್ಸ್ ಕೂಡ ಬರುತ್ತೆ. ಸ್ಟೇರಿಂಗ್ ಅಡ್ಜಸ್ಟ್ಮೆಂಟ್ ಅಂತ ತೊಗೊಂಡ್ರೆ ಬರೀ ಟಿಲ್ಟ್ ಅಡ್ಜಸ್ಟ್ಮೆಂಟ್ ಒಂದೇ ಇರೋದು, ಟೆಲಿಸ್ಕೋಪಿಕ್ ಕೊಟ್ಟಿದ್ರೆ ಆ್ಯಕ್ಚುಲಿ ಅದೊಂದು ಚೆನ್ನಾಗಿರೋದು. ಆ್ಯಂಡ್ ಲೆದರ್ ಆ್ಯಪ್ ಸ್ಟೇರಿಂಗ್ ವೀಲ್ ಎಲ್ಲ ಕೊಟ್ಟಿರೋದು ನೋಡ್ಬೋದು. XUV 700 ಇನ್ಸ್ಪೈರ್ ಆಗಿರೋ ಸ್ಟೇರಿಂಗ್ ವೀಲ್ ಆ್ಯಕ್ಚುಲಿ. ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಕೂಡ ಬರುತ್ತೆ. ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಏನಿದೆ ಅದನ್ನ ಬ್ರೌಸ್ ಮಾಡೋಕ್ಕೆ ಇದನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಕ್ರೂಸ್ ಕಂಟ್ರೋಲ್ ಕೂಡ ಬರುತ್ತೆ ಈ ಕಾರಲ್ಲಿ. ಇದು ಬಂದು ಮೀಡಿಯಾ ರಿಲೇಟೆಡ್ ಕಂಟ್ರೋಲ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ವಾಯ್ಸ್ ಕಮಾಂಡಿಗೆ ಕೊಟ್ಟಿರುವಂಥದ್ದು. ಇದು ಬಂದು ಕಾಲ್ ಪಿಕಪ್ ಮತ್ತು ಡಿಕ್ಲೈನು ಆ್ಯಂಡ್ ವಾಲ್ಯೂಮ್ ಕಂಟ್ರೋಲ್ಸು ಮ್ಯೂಟ್ಗೆಲ್ಲ ಕೊಟ್ಟಿದ್ದಾರೆ ಇದರಲ್ಲೇ. ಆ್ಯಂಡ್ ಇವಾಗ ನಾವು ಬ್ರೌಸ್ ಮಾಡ್ತಾ ಹೋಗೋಣ. ತಾರಲ್ಲೇ ನೋಡ್ತೀರಾ 3 ಡೋರ್ ತಾರು, ಆದರೆ ಕೈಂಡ್ ಆಫ್ ಸೇಮ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಅನಲಾಗ್ ಕೊಟ್ಟಿದ್ದಾರೆ. ದಟ್ಸ್ ಅ ಗುಡ್ ಥಿಂಗ್ ಆ್ಯಕ್ಚುಲಿ. ಅನಲಾಗ್ ಇದ್ರೇ ಒಂಥರ ಮಜಾ. ಬಿಕಾಸ್ RPM ನೀಡ್ಲಿ ಹಿಂಗೆ ಬರೋದು, ಸ್ಪೀಡೋಮೀಟರ್ ಹಿಂಗೆ ಬರೋದು, ಅದೊಂಥರ ಮಜಾ ಗೈಸ್ ನೋಡೋಕ್ಕೇನೆ ಒಂಥರ ಸ್ಯಾಟಿಸ್ಫ್ಯಾಕ್ಷನು. ಡಿಜಿಟಲ್ ಆದರೆ ಬರೀ ಸುಮ್ಮನೆ ನಂಬರ್ ತೋರಿಸ್ತಾ ಇರುತ್ತೆ. ಇದೊಂದು ನನ್ನ ಪರ್ಸನಲ್ ಒಪಿನಿಯನ್ ಅಷ್ಟೇ. ಆ್ಯಂಡ್ ಬ್ರೌಸ್ ಮಾಡ್ತಾ ಹೋಗೋಣ. ಇವಾಗ ಟ್ರಿಪ್ಪಿ ತೋರಿಸ್ತಾ ಇದೆ. ಆ್ಯಂಡ್ ಟ್ರಿಪ್ಪಿ ಕಿಲೋಮೀಟರು ಮತ್ತು ಟ್ರಿಪ್ಪೇದು ಎಷ್ಟು ದೂರ ಓಡಿದೆ, ಆ್ಯಾವರೇಜ್ ಸ್ಪೀಡು, ಟೈಮು ಎಲ್ಲ ತೋರಿಸುತ್ತೆ. ಆ್ಯಂಡ್ ಅದರದ್ದು ಡಿಸ್ಟೆನ್ಸ್ ಕೂಡ ತೋರಿಸುತ್ತೆ. ಆ್ಯಂಡ್ ಟೈಮ್ ಕೂಡ ತೋರಿಸುತ್ತೆ. ಆ್ಯಂಡ್ ಬ್ರೌಸ್ ಮಾಡ್ತಾ ಹೋಗೋಣ. ಡಿಫ್ ಲೆವೆಲ್ ಕೂಡ ತೋರಿಸ್ತಾ ಇದೆ ಡೀಸೆಲ್ ಆಗಿರೋದ್ರಿಂದ. ಆ್ಯಂಡ್ ಡಿಜಿಟಲ್ ಸ್ಪೀಡ್ ಕೂಡ ತೋರಿಸುತ್ತೆ ನಿಮಗೆ. ಆ್ಯಂಡ್ ಇದು ಬಂದು ಟೈರ್ ಡೈರೆಕ್ಷನ್ ಸ್ನೇಹಿತರೆ. ಇವಾಗ ನೋಡಿ ಸೆಂಟ್ರಲ್ ಇದೆ. ಸ್ಟೇರಿಂಗ್ ತಿರುಗಿಸ್ತೀನಿ ನೋಡಿ 10 ಡಿಗ್ರೀಸ್ ನೋಡಿ, 20 ಡಿಗ್ರೀಸ್ ಆ ಥರ ತೋರಿಸ್ತಾ ಇದೆ. ಇವಾಗ ನಿಮಗೆ ಕಾಣ್ತಿದೆ ಅಂತ ಅನ್ಕೋತೀನಿ. ಸ್ಟ್ರೈಟ್ ಮಾಡಿದ್ರೆ 0 ಡಿಗ್ರೀಸ್ ಬರುತ್ತೆ. ಸೊ ಸ್ಟೇರಿಂಗ್ ಯಾವ ಕಡೆ ಹೋಗ್ತಾರೆ ಅನ್ನೋದು ನೀಟಾಗಿ ಗೊತ್ತಾಗುತ್ತೆ ನಿಮಗೆ. ಇದು ಬಂದು ಆಲ್ಟಿಟ್ಯೂಡಿಗೆ ಕೊಟ್ಟಿರೋಂಥದ್ದು 904 ಮೀಟರ್ಸ್ ಅಂತ ತೋರಿಸ್ತಾ ಇದೆ. ನೆಕ್ಸ್ಟಿಗೆ ಬಂದರೆ ಇದು ಬಂದು ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್ ಕೂಡ ಬರುತ್ತೆ. ಆ್ಯಂಡ್ ಟೈರ್ ಟೆಂಪ್ರೇಚರ್ ಕೂಡ ತೋರಿಸುತ್ತೆ. ಆ್ಯಂಡ್ ಎಸ್ ಪ್ರಿಟಿ ಮಚ್ ಇಟ್. ಆ್ಯಂಡ್ ವಾರ್ನಿಂಗ್ ಏನಾರು ಇತ್ತು ಅಂತಂದರೆ ಅದನ್ನು ಕೂಡ ತೋರಿಸುತ್ತೆ ಇಲ್ಲಿ. ಫ್ಯೂಲ್ ಇನ್ಫೋಗೆ ಹೋದರೆ ಆವ್ರೇಜ್ ಫ್ಯೂಲ್ ಎಕಾನಮಿ ಕೂಡ ತೋರಿಸುತ್ತೆ. ಆ್ಯಂಡ್ ಡಿಸ್ಟೆನ್ಸ್ ಟು ಎಂಟಿ ಕೂಡ ತೋರಿಸುತ್ತೆ. ಸೊ ಇದಿಷ್ಟು ಇನ್ಫಾರ್ಮೇಷನ್ಸು ಇದರಲ್ಲಿ ಲೋಡ್ ಆಗಿದೆ. ರೈಟಲ್ಲಿ ಸ್ಪೀಡೋಮೀಟರ್ ಬರುತ್ತೆ, ಲೆಫ್ಟಲ್ಲಿ ಟ್ಯಾಕೋಮೀಟರ್ ಕೊಟ್ಟಿದ್ದಾರೆ, ಕೆಳಗಡೆ ಓಡೋ ಕೂಡ ಬರುತ್ತೆ, ಮೇಲ್ಗಡೆ ಟೈಮು ಮತ್ತು ಟೆಂಪ್ರೇಚರ್ ಕೂಡ ಕೊಟ್ಟಿದ್ದಾರೆ, ಮೇಲ್ಗಡೆ ಡೋರ್ ಅಬ್ಸರ್ವ್ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ. 10.25 ಇಂಚ್ ಇನ್ಫೋಟೈನ್ಮೆಂಟ್ ಸ್ಕ್ರೀನ್ ಬರುತ್ತೆ. HD ಅಲ್ಲ, ನಾರ್ಮಲ್ ಇನ್ಫೋಟೈನ್ಮೆಂಟ್ ಸ್ಕ್ರೀನ್ ಅಷ್ಟೇ. ಇದಕ್ಕೆ ವೈರ್ಲೆಸ್ ಆ್ಯಪಲ್ ಕಾರ್ಪ್ಲೇ ಬರಲ್ಲ, ಬಟ್ ಆ್ಯಂಡ್ರಾಯ್ಡ್ ಆಟೋ ಬರುತ್ತೆ. ಆ್ಯಪಲ್ ಕಾರ್ಪ್ಲೇ ಬಂದು ವೈಡಾಗಿ ಕೊಟ್ಟಿದ್ದಾರೆ, ಯಾಕೆ ಅಂತ ನನಗೂ ಗೊತ್ತಿಲ್ಲ. ಬಟ್ ಇದರಲ್ಲಿ ಒಂದು ಕೂಲ್ ಥಿಂಗ್ ಏನು ಅಂತಂದರೆ ನಿಂತಿದೆ ಅಂದರೆ ಅಡ್ವೆಂಚರ್ ಸ್ಟ್ಯಾಟ್ಸ್ ಇದೆ ಆ್ಯಕ್ಚುಲಿ. ಟಾಪ್ ಆ್ಯಂಡ್ AX7Lಲ್ಲೂ ಬರ್ತಾ ಇತ್ತು, ಇದಕ್ಕೂ ಕೂಡ ಕೊಟ್ಟಿದ್ದಾರೆ. ಆಫ್ ರೋಡ್ ಡೇಟಾ ಅಂತ ಹೋದರೆ ನಿಮಗೆ ನೋಡಿ ಟ್ಯಾಕೋಮೀಟರು, ಟರ್ಬೋ ಬೂಸ್ಟು ಮತ್ತು ಆಲ್ಟಿಮೀಟರು ಆ್ಯಂಡ್ ಟ್ರಿಪ್ ಮೀಟರು ಮತ್ತು ಔಟ್ಸೈಡ್ ಟೆಂಪ್ರೇಚರು ಎಲ್ಲ ತೋರಿಸುತ್ತೆ ನಿಮಗೆ. ಮತ್ತು ಈ ಕಡೆ ಬಂದರೆ ಈಗ ಸ್ಟೇರಿಂಗ್ ವೀಲ್ ಯಾವ ಕಡೆ ತೋರಿಸುತ್ತೆ, ಆ್ಯಂಡ್ ಇಂಜಿನ್ ಟೆಂಪ್ರೇಚರ್ ಏನಿದೆ, ಆ್ಯಂಡ್ ಸೇಮ್ ಆಲ್ಟಿಟ್ಯೂಡು ಮತ್ತು ಪಿಚ್ಚು ಮತ್ತು ರೋಲ್ ಕೂಡ ಬರುತ್ತೆ. ಈಗ ನೋಡಿ ಪಿಚ್ಚು -6 ಡಿಗ್ರಿ ತೋರಿಸ್ತಾ ಇದೆ. ಬಿಕಾಸ್ ಕಾರ್ ಆ್ಯಕ್ಚುಲಿ ಇನ್ಕ್ಲೈಂಡಲ್ಲಿ ನಿಂತಿದೆ, ಅಂದರೆ ಡೌನ್ವರ್ಡ್ಸ್ ಇದೆ, ಹಾಗಾಗಿ -6 ಡಿಗ್ರಿ ತೋರಿಸ್ತಾ ಇರೋದು. ಇದು
ಬಂದು ರೋಲ್ ಅಂದರೆ ಕಾರು ಲೆಫ್ಟು ಅಥವಾ ರೈಟು ಯಾವ ಸೈಡ್ ಬೆಂಡ್ ಆಗಿದೆ ಅದನ್ನು ಇಲ್ಲಿ ತೋರಿಸುತ್ತೆ. ರೋಲ್ ಆ್ಯಂಡ್ ಪಿಚ್ ಅಂದರೆ ಅದೇನೆ. ಆ್ಯಂಡ್ ಆನ್ ರೋಡ್ ಡೇಟಾ ಅಂತ ತೊಗೊಂಡ್ರೆ ನಿಮಗೆ ಕಂಪಸ್ಸು, ಪವರ್ ಆ್ಯಂಡ್ ಟಾರ್ಕ್ ಮೀಟರು, G-ಫೋರ್ಸ್ ಮೀಟರ್ ಕೂಡ ಬರುತ್ತೆ. ಆ್ಯಂಡ್ ಟ್ಯಾಕೋಮೀಟರು, ಟರ್ಬೋ ಬೂಸ್ಟ್ ಅಗೇನ್ ಸೇಮ್ ಬರುತ್ತೆ. ರೇಸಿಂಗಿಗೆ ಹೋದರೆ ಇಲ್ಲಿ ಟೈಮ್ ಲ್ಯಾಪ್ಸ್ ಎಲ್ಲ ಬರುತ್ತೆ. ಸೊ ದಟ್ 0 to 100 ಆಗಿರ್ಬೋದು, ಕ್ವಾರ್ಟರ್ ಮೈಲ್ ಆಗಿರ್ಬೋದು, ಎಲ್ಲನೂ ನೀವು ಇಲ್ಲಿ ಟೈಮ್ ಮಾಡ್ಕೋಬೋದು. ಕಸ್ಟಮ್ಸ್ಗೆ ಹೋದರೆ ನಿಮ್ಗೆ ಯಾವ್ದು ಬೇಕೋ ಅದನ್ನು ಕೂಡ ಮಾಡ್ಕೋಬೋದು. ಆ್ಯಂಡ್ ಇದು 2 ವೀಲ್ ಡ್ರೈವ್ ಆಗಿರೋದ್ರಿಂದ ಪವರ್ ಯಾವ ರೀತಿ ಚಾನಲ್ ಆಗುತ್ತೆ 2 ವೀಲ್ ಡ್ರೈವ್ಗೆ ಅನ್ನೋದನ್ನು ಕೂಡ ಇಲ್ಲಿ ತೋರಿಸುತ್ತೆ. ಸೊ ಎಸ್ ಅಡ್ವಾಂಟೇಜ್ ಟಚ್ ಮಾತ್ರ ಹೆವಿ ಇಷ್ಟ ಆಯಿತು ನನಗೆ. ಮೇನ್ ಅದೇನೇ ಅಟ್ರಾಕ್ಷನ್ ಇಲ್ಲಿ ಅಂತ ಹೇಳ್ಬೋದು. ಆ್ಯಂಡ್ ಸರ್ಕ್ಯುಲರ್ ಶೇಪ್ಡ್ AC ವೆಂಟ್ ಕೂಡ ಬರುತ್ತೆ. ಸುತ್ತ ಕಾರ್ಬನ್ ಫಿನಿಶ್ ಎಲ್ಲ ಕೊಟ್ಟಿರೋದು ನೋಡ್ಬೋದು ನೀವು. ಆ್ಯಂಡ್ ಮ್ಯಾನ್ಯುವಲ್ ಏರ್ ಕಂಡೀಷನಿಂಗ್ ಕೂಡ ಬರುತ್ತೆ ಈ ಕಾರಲ್ಲಿ. ಆ್ಯಂಡ್ ಡ್ರೈವ್ ಮೋಡ್ಸ್ ಕೂಡ ಬರುತ್ತೆ. ಡ್ರೈವ್ ಮೋಡ್ಸ್ ಪ್ರೆಸ್ ಮಾಡಿದ್ರೆ ನೋಡಿ 2 ಡ್ರೈವ್ ಮೋಡ್ ಇದೆ, ಜಿಪ್ಪು ಮತ್ತು ಝೂಮು. ಆ್ಯಂಡ್ 3 ಟೆರೇನ್ ಮೋಡ್ ಬರುತ್ತೆ, ಸ್ನೋ, ಮಡ್ ಮತ್ತು ಸ್ಯಾಂಡ್ ಅಂತ. ಇಲ್ಲಿ ಬರಲ್ಲ, ಈ ಇನ್ಸ್ಟ್ರೂಮೆಂಟ್ ಕ್ಲಸ್ಟರಲ್ಲಿ ಬರುತ್ತೆ. ಆ್ಯಂಡ್ ಹಜಾರ್ಡ್ ಬಟನ್ ಕೊಟ್ಟಿದ್ದಾರೆ. ಪ್ಯಾಸೆಂಜರ್ ಏರ್ ಬ್ಯಾಗ್ ಆನ್ ಆ್ಯಂಡ್ ಆಫ್ ವಾರ್ನಿಂಗ್ ಕೂಡ ಇಲ್ಲಿ ಬರುತ್ತೆ. ಕೆಳಗಡೆ ಬಂದರೆ ಇಲ್ಲಿ 15 ವಾಟ್ ಟೈಪ್ ಸಿ ಫಾಸ್ಟ್ ಚಾರ್ಜಿಂಗ್ ಬರುತ್ತೆ ಮತ್ತು USB-A ಬರುತ್ತೆ. ವೈರ್ಲೆಸ್ ಚಾರ್ಜಿಂಗ್ ಪ್ಯಾಡ್ ಇಲ್ಲೂ ಕೂಡ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ದಟ್ಸ್ ಅ ಗುಡ್ ಥಿಂಗ್. ಆಟೋಮೆಟಿಕ್ ಗೇರ್ ಬಾಕ್ಸ್ ಕೊಟ್ಟಿರೋದು ನೋಡ್ಬೋದು. ಆ್ಯಂಡ್ 6 ಸ್ಪೀಡ್ ಟಾಕ್ ಕನ್ವರ್ಟರ್ ಇದೆ ಆ್ಯಕ್ಚುಲಿ. ಆ್ಯಂಡ್ ಇಲ್ಲಿ 4 ವೀಲ್ ಡ್ರೈವ್ ಸಿಸ್ಟಮ್ ಬರ್ದಿರೋದ್ರಿಂದ ಇಲ್ಲಿ ಸ್ಟೋರೇಜ್ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. 2 ಕಪ್ ಹೋಲ್ಡರ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಕೀ ಏನಾದ್ರು ಡಿಟೆಕ್ಟ್ ಆಗಿಲ್ಲ ಅಂದರೆ ಇಲ್ಲಿ ಹಾಕೊಂಡು ಉಜ್ಜಿದ್ರೆ ಇಲ್ಲಿ ಕೀ ಡಿಟೆಕ್ಟ್ ಆಗುತ್ತೆ ಆ್ಯಕ್ಚುಲಿ. ಆ್ಯಂಡ್ ಹ್ಯಾಂಡ್ ಬ್ರೇಕಿಗೆ ಕ್ರೋಮ್ ಟಿಪ್ ಕೂಡ ಫಿನಿಶಿಂಗ್ ಕೊಟ್ಟಿದ್ದಾರೆ. ಆ್ಯಂಡ್ ಆಮ್ರೆಸ್ಟ್ ಬಂದು ಡ್ರೈವರ್ ಸೈಡು ಸ್ಲೈಡ್ ಆಗುತ್ತೆ, ಬಟ್ ಕೋ ಡ್ರೈವರ್ ಸೈಡು ಸ್ಲೈಡ್ ಆಗಲ್ಲ, ಫಿಕ್ಸ್ಡ್ ಕೊಟ್ಟಿದ್ದಾರೆ. ಸೊ ಒಂಥರ ಸ್ಪ್ಲಿಟ್ ಆಮ್ರೆಸ್ಟ್ ಕೊಟ್ಟಿದ್ದಾರೆ ಆ್ಯಕ್ಚುಲಿ. ಬಟ್ ಎತ್ತಬೇಕು ಅಂತಂದರೆ ಎರಡೂ ಒಂದೇ ಲೆವೆಲ್ಗೆ ಇಟ್ಬಿಟ್ಟು ಎತ್ತಬೇಕು. ಆ್ಯಂಡ್ ಎತ್ತಿದ್ರೆ ಒಳಗಡೆ ಸ್ಟೋರೇಜ್ ಸ್ಪೇಸ್ ಆ್ಯಕ್ಚುಲಿ ಡೀಸೆಂಟ್ ಇದೆ, ಅಂತ ಏನು ಡೀಪ್ ಇಲ್ಲ. ಮನೆ ಕೀ, ಕಾಯಿನ್ಸು ಆ ಥರದನ್ನ ಇಟ್ಕೋಬೋದು. ಗ್ಲೋ ಬಾಕ್ಸ್ ಆ್ಯಕ್ಚುಲಿ ಲಾಕಬಲ್ ಕೊಟ್ಟಿದ್ದಾರೆ, ಬಟ್ ಯೂಸ್ ಇಲ್ಲ. ಬಿಕಾಸ್ ನೋಡಿ ಎಷ್ಟು ಚಿಂಟು ಬಿಂಟು ಗ್ಲೋ ಬಾಕ್ಸ್ ಅಂದರೆ ಆಲ್ರೆಡಿ ಏನೋ ಇಟ್ಟಿದ್ದಾರೆ, ಅದೇ ತುಂಬೋಗ್ಬಿಟ್ಟಿದೆ. ಸೊ ಸಿಕ್ಕಾಪಡೆ ಚಿಕ್ಕದು ಕೊಟ್ಟಿದ್ದಾರೆ, ಅದೊಂದು ಬೇಜಾರಿನ ವಿಷಯ. ಆ್ಯಂಡ್ ಇಲ್ಲಿ ಹ್ಯಾಂಡಲ್ ಕೂಡ ಕೊಟ್ಟಿದ್ದಾರೆ. ಬಿಕಾಸ್ ಈ ಕಾರ್ಲಿ ಸ್ವಲ್ಪ ಬಾಡಿ ಇರೋದೆಲ್ಲ ಜಾಸ್ತಿನೇ ಇದೆ, ಬೀಂಗ್ ಅ ಲ್ಯಾಡರ್ ಫ್ರೇಮ್ ಕಾರ್. ಆ್ಯಂಡ್ ಆಟೋ ಡಿಮಿಂಗ್ IRVM ಕೂಡ ಬರುತ್ತೆ. ಈ ಕಡೆ ಸೈಡಲ್ಲಿ ಬರೀ ಸ್ಟ್ರ್ಯಾಪ್ ಮಾತ್ರ ಕೊಟ್ಟಿದ್ದಾರೆ. ಈ ಕಡೆದರಲ್ಲಿ ಮಿರರ್ ಬರುತ್ತೆ ಆ್ಯಕ್ಚುಲಿ, ದಟ್ಸ್ ಗುಡ್ ಥಿಂಗ್. ಈ ಕಡೆ ಸನ್ಗ್ಲಾಸ್ ಹೋಲ್ಡರ್ ಕೂಡ ಕೊಟ್ಟಿದ್ದಾರೆ. ಇದು ಬಂದು ಮೈಕ್ ಪ್ಲೇಸ್ಮೆಂಟು ಆ್ಯಂಡ್ ಕ್ಯಾಬಿನ್ ಲ್ಯಾಂಪ್ ಸಪ್ರೇಟಾಗಿ ಕೂಡ ನೀವು ಆನ್ ಮಾಡ್ಕೋಬೋದು. ಆ್ಯಂಡ್ ಇದು ಒಂದು ಸನ್ರೂಫ್ ಏನಿದೆ ಅದನ್ನ ಓಪನ್ ಮಾಡೋಕ್ಕೆ ಇವಾಗ ಇದನ್ನೊಂದು ಕೊಟ್ಟಿದ್ದಾರೆ. ಇದನ್ನು ಓಪನ್ ಮಾಡಿಬಿಟ್ಟು ಇದನ್ನ ಪ್ರೆಸ್ ಮಾಡಿದ್ರೆ 1 ಟಚ್ ಆಪರೇಟಿವ್ ಸನ್ರೂಫ್ ಗೈಸ್. ಇದು ನೋಡ್ತಿರ್ಬೋದು, ಸಫಿಷಿಯೆಂಟ್ ಗಾಳಿ ಆಗೋಕ್ಕೆ ಎಷ್ಟು ಬೇಕೋ ಅಷ್ಟು ಓಪನ್ ಆಗುತ್ತೆ. ದಟ್ಸ್ ಗುಡ್ ಥಿಂಗ್ ಆ್ಯಕ್ಚುಲಿ. ನೋಡ್ತಿರ್ಬೋದು 1 ಟಚ್ ಆಪರೇಟಿವ್. ಎಸ್ ಲಿಟ್ರಲಿ ಬಾನೆಟ್ ಯಾವ ಲೆವೆಲಿಗೆ ವಿಸಿಬಲ್ ಇದೆ ಅಂತಂದರೆ ಸೀರಿಯಸ್ಲಿ ಸಖತ್ ಇಂಪ್ರೆಸಿವ್ ಆಗಿದೆ. ಅಲ್ಲಿ ನೋಡ್ತಿರ್ಬೋದು ಬ್ಲ್ಯಾಕ್ ಕಲರ್ ವಿಂಡ್ಶೀಲ್ಡ್ ವಾಷರಿಗೆ ಕೊಟ್ಟಿರೋವಂಥದ್ದು. ಆ್ಯಂಡ್ ಮಿಡ್ ವೇರಿಯಂಟ್ ಆಗಿರೋದ್ರಿಂದ ಅಂತ ಏನು ಲೆದರ್ ಫಿನಿಶ್ ಎಲ್ಲ ಎಲ್ಲೂ ಕಾಣಲ್ಲ ನಿಮಗೆ. ಹಾಟ್ ಪ್ಲಾಸ್ಟಿಕ್ಸ್ ಎಲ್ಲ ಕೊಟ್ಟಿರೋವಂಥದ್ದು. ಆ್ಯಂಡ್ ನೀವು ನೋಡ್ತಾ ಇರೋದು 2.2 ಲೀಟರ್ Yamaha 4 ಸಿಲಿಂಡರ್ ಡೀಸೆಲ್ ಇಂಜಿನು. ಬಟ್ ಟಾಪ್ ಎಂಡಲ್ಲಿ ಹೈಯರ್ ಟ್ಯೂನ್ ಬರುತ್ತೆ, ಬಟ್ ಇದು ಮಿಡ್ ವೇರಿಯಂಟ್ ಆಗಿರೋದ್ರಿಂದ ಸ್ವಲ್ಪ ಲೋಯರ್ ಟ್ಯೂನ್ ಕೊಟ್ಟಿದ್ದಾರೆ. ಇದು ಬಂದು 152 bhp ಪವರ್ ಮತ್ತು 330 Nm ಟಾರ್ಕ್ನ ಪ್ರೊಡ್ಯೂಸ್ ಮಾಡುವಂಥ ಇಂಜಿನು. ಎಷ್ಟು ಸ್ಮೂತ್ ಅನ್ನೋದನ್ನ ಡ್ರೈವ್ ರಿವ್ಯೂಲಿ ಹೇಳಿದ್ದೀನಿ, ಹೋಗಿ ಚೆಕ್ಔಟ್ ಮಾಡಿ. ಆ್ಯಂಡ್ ಬಾನೆಟಲ್ಲಿ ಇನ್ಸುಲೇಷನ್ ಕೂಡ ಪ್ರೊವೈಡ್ ಮಾಡಿಲ್ಲ. ಆ್ಯಂಡ್ ಈ ಕಾರಿಂದು ಸೇಫ್ಟಿ ಫೀಚರ್ಸ್ ಅಂತ ತೊಗೊಂಡ್ರೆ ಏನೆಲ್ಲ ಕೊಟ್ಟಿದ್ದಾರೆ ಅಂತ ನಾನು ಆಲ್ರೆಡಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ, ನೋಡ್ತಿರ್ಬೋದು ನೀವು. ಮಹೀಂದ್ರ 3 ಡೋರ್ ಥಾರ್ ಕ್ರ್ಯಾಶ್ ಟೆಸ್ಟ್ 4 ಸ್ಟಾರ್ ಸೇಫ್ಟಿ ರೇಟಿಂಗ್ ತೊಗೊಂಡಿತ್ತು. ಬಟ್ ನನ್ನ ಪ್ರಕಾರ ಥಾರ್ ರಾಕ್ಸು 5 ಸ್ಟಾರ್ ತೊಗೊಳುತ್ತೆ. ಬಿಕಾಸ್ ಮಹೀಂದ್ರನವರು ನೆವರ್ ಕಾಂಪ್ರಮೈಸ್ ವಿತ್ ದ ಸೇಫ್ಟಿ. ಅವ್ರದ್ದು ಸ್ಕಾರ್ಪಿಯೋ ಆಗಿರ್ಬೋದು ಅಥವಾ XUV700 ಆಗಿರ್ಬೋದು ಎಲ್ಲ 5 ಸ್ಟಾರ್ ಸೇಫ್ಟಿ ರೇಟಿಂಗ್ ತೊಗೊಂಡಿತ್ತು. ಸೊ ಈ ಕಾರ್ ಕೂಡ ತೊಗೊಳತ್ತೆ ಅನ್ನೋ ನಂಬಿಕೆ ನನಗಿದೆ. ಬಟ್ ಸ್ಟ್ಯಾಂಡರ್ಡ್ ಆಗಿ 6 ಏರ್ ಬ್ಯಾಗು, ಹಿಲ್ ಡಿಸೆಂಟ್ ಕಂಟ್ರೋಲು, ABS, EBD ಎಲ್ಲ ಕೊಟ್ಟಿರೋದು. ದಟ್ಸ್ ಅ ಗುಡ್ ಥಿಂಗ್ ಆ್ಯಕ್ಚುಲಿ. ಸೊ ಏನೆಲ್ಲ ಸೇಫ್ಟಿ ಫೀಚರ್ಸ್ ಇದೆ ಅಂತ ನಾನು ಆಲ್ರೆಡಿ ನೋಡಿದ್ರಿ ನೀವೇನೆ ಸ್ಕ್ರೀನ್ ಮೇಲೆ. ಸೊ ಸೀರೀಸ್ 2 ಸೇಫ್ಟಿ ಕತೆ ಆಯಿತು. ಪ್ರೈಸಿಂಗ್ ವೈಸ್ ಅಂತ ನೋಡಿದ್ರೆ ನೋಡ್ತಿರ್ಬೋದು MX-5 ಡೀಸೆಲ್ 2 ವೀಲ್ ಡ್ರೈವ್ ಆಟೋಮೆಟಿಕ್ಕು 18,49,000 ಆಗುತ್ತೆ ಇವಾಗ ನಾನು ರಿವ್ಯೂ ಮಾಡಿದ ವೆಹಿಕಲ್ಲು. ಆ್ಯಂಡ್ ಆನ್ ರೋಡ್ ಬಂದು 23,54,000 ಆಗುತ್ತೆ. ಬಟ್ ಇದರಲ್ಲೇ ನೀವು ಆಟೋಮೆಟಿಕ್ ಬೇಡ ನಂಗೆ ಮ್ಯಾನ್ಯಲ್ ಬೇಕು ಅಂತಂದರೆ MX-5 ಡೀಸೆಲ್ ನೋಡಿ 17 ಲಕ್ಷ ಆಗುತ್ತೆ ಎಕ್ಸ್-ಶೋರೂಮು. ಆ್ಯಂಡ್ ಆನ್ ರೋಡ್ ಬಂದು 21,69,000 ಆಗುತ್ತೆ. ಬಟ್ MX-5ಅಲ್ಲಿ ಪೆಟ್ರೋಲ್ ತೊಗೋತೀರಾ ಅಂತಂದರೆ ನೋಡಿ ಇಲ್ಲಿ MX-5 ಪೆಟ್ರೋಲು 16,49,000 ಆಗುತ್ತೆ. ಆ್ಯಂಡ್ ಆನ್ ರೋಡ್ ಬಂದು 21,08,000 ಆಗುತ್ತೆ. ಸೊ ನಿಮಗೆ ಯಾವ್ದು ಬೇಕು ನೋಡಿಕೊಂಡು ಚೂಸ್ ಮಾಡಿ. ಸ್ಟಾರ್ಟಿಂಗಲ್ಲೇ ಹೇಳಿದೆ ಇಟ್ಸ್ ಅ ವ್ಯಾಲ್ಯೂ ಫಾರ್ ಮನಿ ವೇರಿಯಂಟ್ ಅಂತ. ಯಾಕೆಂದರೆ ಬೇಕಾಗಿರೋ ನೆಸೆಸಿಟಿ ಫೀಚರ್ಸ್ ಎಲ್ಲ ಇದೆ ಇದರಲ್ಲಿ, ಇನ್ಕ್ಲೂಡಿಂಗ್ ಸನ್ರೂಫ್. ಒಂದು ಕಾರಲ್ಲಿ ಇಂಥ ನೆಸೆಸಿಟಿ ಆ್ಯಂಡ್ ಯೂಸ್ಫುಲ್ ಫೀಚರ್ಸ್ ಇರಬೇಕು ಅಂತ ಲಿಸ್ಟ್ ಮಾಡಿಕೊಂಡ್ರೆ ಆ ಲಿಸ್ಟಲ್ಲಿ ಬರೋ ಎಲ್ಲ ಫೀಚರ್ಸು ಈ ಕಾರಲ್ಲಿದೆ. ಸೊ ನನ್ನ ಪ್ರಕಾರ MX-5 ತೊಗೊಂಡು ನಿಮ್ಮ ಟೇಸ್ಟಿಗೆ ತಕ್ಕ ಹಾಗೆ ಮಾಡಿಫಿಕೇಷನ್ಸ್ ಮಾಡಿಕೊಂಡ್ರೆ ಈ ಕಾರ್ ಲುಕ್ಕು ಇನ್ನೂ ಎನ್ಹೆನ್ಸ್ ಆಗುತ್ತೆ ಆ್ಯಕ್ಚುಲಿ. ಇದಾಗಿತ್ತು ಮಹೀಂದ್ರ ಥಾರ್ ರಾಕ್ಸ್ MX-5 ಡೀಸೆಲ್ 2 ವೀಲ್ ಡ್ರೈವ್ ವೇರಿಯಂಟ್ ರಿವ್ಯೂ. ನಿಮ್ಗೇನು ಅನಿಸ್ತು ಈ ರಿವ್ಯೂ ಬಗ್ಗೆ ಅಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಐ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ವ್ಲಾಗ್ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮಗೆ ಮುಂದಿನ ವೀಡಿಯೋ ಸಿಗ್ತೀನಿ. ಅಂಟಿಲ್ ದೆನ್ ಸರ್ವೇ ಜನ ಸುಖಿನೋ ಬಂತು. ಪೀಸ್.